ಪ್ರತಿಯೊಬ್ರು ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಯಾರೇ ಆಗಿರ್ಲಿ ನಾಯಿಯಿಂದ ಸ್ವಲ್ಪ ಆದಷ್ಟು ದೂರ ಇರಿ. ಒಂದ್ಸಲ ನಾಯಿ ಕಚ್ಚಪ್ಪ ಅಂದ್ರೆ ಇಂಜೆಕ್ಷನ್ ತಗೊಂಡ್ಲೇಬೇಕು ಕಂಪಲ್ಸರಿ. ಗೌಂಟ ಔಷಧಿ ಮಾಡಿದೆ ವಿಷ ತೆಗ್ದೆ ಅನ್ನುವಂಥದ್ದು ಮಾತೇ ಬೇಡ. 2-3 ತಿಂಗಳೆಲ್ಲ ಆ ವಿಷ ಏರಿ ರಬಿಸ್ ಬಂದ್ಬಿಡ್ತಿದ. ಒಂದ್ಸಲ ರಬಿಸ್ ಬಂದ್ಮೇಲೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲಾ ರೋಗಕ್ಕೂ ಔಷಧಿ ಇದೆ, ಇದಕ್ಕೆ ಮಾತ್ರ ಔಷಧಿನೇ ಇಲ್ಲ. ಕರಿ ಮಾಡೋದಾಗ್ಲಿ ಮುಖದ ಮುಂದೆ ತಗೊಂಡು ಆಡ್ಸೋದಾಗ್ಲಿ ಮಾಡೋಕ್ ಹೋಗ್ಬೇಡಿ. ಮೈಗೆಲ್ಲಾದ್ರೂ ಗಾಯ ಐತಪ್ಪ ಅದಕ್ಕೆ ನೆಕ್ಕದ್ರು ಸುಧಾ ನಮ್ಗೆ ಅದು ರಬಿಸ್ ಬರ್ತಿದೆ. ಜನ ಮಕ್ಳು ಏನ್ ಮಾಡ್ತಾರೋ ಅಕಸ್ಮಾತ್ ನಾಯಿ ಕಚ್ಚಿದ್ರು ಆ ನಾಯಿ ಬರ್ಕಿದ್ರು ಹೇಳುದಿಲ್ಲ, ಯಾಕೆ ಇಂಜೆಕ್ಷನ್ ತಗೋಬೇಕಲ್ಲ ಅಂತ ಹೆದರಿಕೆಗೆ. ಹಿಂದೆ ಮತ್ತೊಂದು ಊರಿಗೆ ಹೋಗ್ಬೇಕಂದವಾಗ ಆ ನಾಯಿಯಿಂದ ತಪ್ಸ್ಕೊಂಡು ಹೋಗೋದು ದೊಡ್ಡ ಸಮಸ್ಯೆ ಆಗ್ಬಿಡ್ತಿದ್ರು. ಆ ಸೈಡಿಂದ 4 ನಾಯಿ ಈ ಸೈಡಿಂದ 4 ನಾಯಿ ಓಡಿಸ್ಕೊಂಡೇ ಬರ್ತೀವೋ. ನಮ್ಮ ಬೈಕಿನಕ್ಕಿಂತ ಸ್ಪೀಡ್ ಓಡ್ತೀವೋ. ನಾಯಿ ಬೈಕಿಗೆ ಅಡ್ಡ ಬಂದ್ ಕಡೆ ಸತ್ತವರೇ ಭಾಳ ಜನ ಇವರು. ನಾಯಿ ಸಾಯ್ಲಿಲ್ಲ, ನಾಯಿ ಹೊಡೆದವ್ರು ಸತ್ತಿರು. ದೊಡ್ಡ ಸೈನ್ಯನೇ ಇರ್ತಿದ್ರು. ಆ ಸೈನ್ಯ ಬಾರ್ಡರ್ ದಾಟೋಕಂತ ನಮ್ಮ ಹತ್ರ ಆಗುದಿಲ್ಲ. ಅಕಸ್ಮಾತ್ ಆ ಬಾರ್ಡರ್ ದಾಟೋಕ್ ಹೋದ್ರೆ ನಮ್ಮ ಮೈಯಲ್ಲಂತೂ ಒಂದು ಮಾಂಸನೇ ಇರುವುದಿಲ್ಲ. ಎಲ್ಲ ನಾಯಿ ನಾಯಿ ಪಾಲ ಹೋಗ್ತೀವಿ ನಮ್ಮ ದೇಹ ಎಲ್ಲ. ಈ ವಿಡಿಯೋ ಹೋದ ನಂತರ ಪ್ಲೀಸ್ ಆದಷ್ಟು ಊರೆಲ್ಲ ಬಂದು ಹಿಡ್ಕೊಂಡು ಹೋಗಿ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥದ್ದು ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಸಂಬಂಧಪಟ್ಟ ಇಲಾಖೆಯವರು ಅದೇನಾದ್ರೂ ಒಂದು ಕ್ರಮ ತಗೊಳ್ಬೇಕು. ಯಾಕಂದ್ರೆ ದಿನ ಈ ನಾಯಿ ಕಚ್ಕೊಂಡೆ ಸತ್ತೋಗೋರು ಭಾಳ ಜನ ಆಗ್ತಿವ್ರು. ಜನರನ್ನ ಬದುಕಿಸಿ ರಬಿಸ್ನಿಂದ ಅಷ್ಟೇ.